ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಫಸ್ಟ್ ಟೈಮ್ ನೋಡ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಓಕೆ ಗಾಯ್ಸ್, ಅಂತ ಡೈರೆಕ್ಟ್ ವಿಷಯಕ್ಕೆ ಬರೋಣ. ಸೊ ಕಲರ್ಸ್ ಅವರು ಒಂದು ಪ್ರೋಮೋ ಕೂಡ ಬಿಟ್ಟಿದ್ರು. ಆ ಪ್ರೋಮೋದಲ್ಲಿ ನಾಮಿನೇಷನ್ ಪ್ರೊಸೆಸ್ ತೋರಿಸ್ತಿದ್ದಾರೆ. ಸೊ ಆ ನಾಮಿನೇಷನಲ್ಲಿ ಮೋಕ್ಷಿತಾ ಮತ್ತು ಉಗ್ರ ಮಂಜು ಅವ್ರಿಬ್ಬರ ಮಧ್ಯೆ ಒಂದು ಚಿಕ್ಕದ ಒಂದು ಜಗಳ ಆಗುತ್ತೆ. ಸೊ ಅಂದರೆ ನೀವು ಕೂಡ ಪ್ರೋಮೋ ನೋಡಿರ್ತೀರ ಅಂತಂದರೆ, ಸೊ ಅಂದರೆ ಅವರಿಬ್ಬರ ಮಾತುಕತೆಯಲ್ಲಿ ಯಾರು ತಪ್ಪು ಅಂತ ನಿಮ್ಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅಂದರೆ ಅದ್ರ ಬಗ್ಗೆ ಕೂಡ ಕ್ಲಿಯರಾಗಿ ಮಾತಾಡ್ತೀನಿ. ಮತ್ತು ಯಾರು ನಾಮಿನೇಟ್ ಮಾಡಿದ್ದಾರೆ. ಸೊ ಟೋಟಲ್ ಎಷ್ಟು ಗೊತ್ತಾ, ಅಂದರೆ ಮನೇಲಿರುವಂಥ 10 ಸ್ಪರ್ಧೆಗಳಲ್ಲಿ ಟೋಟಲ್ ಬಂದು ಎಷ್ಟಪ್ಪ ಒಂದು 8 ಸ್ಪರ್ಧೆಗಳು ನಾಮಿನೇಟ್ ಆಗಿದ್ದಾರೆ. ಅಂದರೆ ಆ ಒಂದು 8 ಸ್ಪರ್ಧಿಗಳು ಯಾರು, ಮತ್ತು ಇನ್ನೂ ಸೇಫ್ ಆಗಿರುವಂಥ 2 ಸ್ಪರ್ಧಿಗಳು, ಅಂದರೆ ಮುಂದಿನವ್ರಿಗೆ ಹೋಗುವಂಥ 2 ಸ್ಪರ್ಧಿಗಳು ಯಾರು ಎಲ್ಲನೂ ಕೂಡ ಹೇಳ್ತೀನಂತೆ. ಸೊ ಅದಾದಮೇಲೆ ಅಂದರೆ ಇವತ್ತು ಟಾಸ್ಕ್ಗಳು ಅಂತ ಬಂದಾಗ, ಸೊ ನಿಮ್ಗೆ ಗೊತ್ತಿದ್ರೆ ಇವರ ಬಿಗ್ ಬಾಸ್ ಬಂದು ಸಖತ್ತಿರುವಂಥ ಒಂದು ಟಾಸ್ಕ್ ಕೊಟ್ಟಿದ್ರು. ಅಂದರೆ ಒಂದು ಬಿಗ್ ಬಾಸ್ ರೆಸಾರ್ಟ್ ಅನ್ನೋಂಥ ಒಂದು ಟಾಸ್ಕ್ ಕೊಟ್ಟಿದ್ರು. ಸೊ ಅದರಲ್ಲಿ ನಮ್ಮ ಭವ್ಯಗೌಡವರ ತಂಡ ವಿನ್ ಆಗಿದೆ ಅಂತ ಅಪ್ಡೇಟ್ ಇದೆ. ಸೊ ಅಂದರೆ ಏನು ಗೊತ್ತಾ, ಅವ್ರು ಸಿಕ್ಕಂಥ ಪಾಯಿಂಟ್ಸ್ಗಳು ಇಷ್ಟು, ಮತ್ತು ಯಾರು ಅಂದರೆ ತುಂಬ ಚೆನ್ನಾಗಿ ಆಟ ಆಡಿದ್ರು ಅದೆಲ್ಲನೂ ಕೂಡ ಹೇಳ್ತೀನಿ ಕ್ಲಿಯರಾಗಿ. ಸೊ ನಿಮ್ಗೆ ಗೊತ್ತಿದ್ರೆ ಅಂದರೆ ನಮ್ಮ ಭವ್ಯಗೌಡರ ತಂಡದಲ್ಲಿ 5 ಜನಗಳು, ಅಂದರೆ ಟೋಟಲ್ 5 ಜನ ಇರ್ತಾರೆ. ಭವ್ಯಗೌಡರಾಯಿತು, ಮೋಕ್ಷಿತಾ, ತ್ರಿವಿಕ್ರಮ್, ಧನ್ರಾಜ್ ಮತ್ತು ರಜತ್ ಅವರು. ಸಖತ್ತಾಯಿತು ತಂಡ ಮಾತ್ರ. ಅಂದರೆ ನಾವು ಅಂದ್ಕೊಂಡಿದ್ದು ಏನು ಗೊತ್ತಾ, ಅಂದರೆ ಈ ಒಂದು ತಂಡ ಫಾರ್ಮೇಷನ್ ಆದಾಗಲೇ ಒಂದು ಫಿಸಿಕಲ್ ಟಾಸ್ಕ್ ಬರಲಿ, ಮೆಂಟಲ್ ಅಂತ ಬರಲಿ, ತ್ರಿವಿಕ್ರಮ್, ಮೋಕ್ಷಿತಾ ಮತ್ತು ನಮ್ಮ ಇವರು ಯಾರಪ್ಪ ರಜತ್ ಅವರು 3 ಜನ ಕೂಡ ಒಂದೇ ತಂಡದಲ್ಲಿದ್ದಾರೆ. ಅದರಲ್ಲೂ ಭವ್ಯಗೌಡರು ಕೂಡ ಫಿಸಿಕಲ್ ಟಾಸ್ಕಲ್ಲಿ ಸಖತ್ತಾಗಿ ಆಡ್ತಾಯಿದ್ರು. ಸೊ ಅವರು ಕೂಡ 3 ಜನ, ಅಂದರೆ ಅವ್ರು 4 ಜನಕ್ಕೂ ಒಂದೇ ತಂಡದಲ್ಲಿರೋ ಕಾರಣ ಈ ಒಂದು ತಂಡನೇ ಸ್ಟ್ರಾಂಗ್ ಆಯಿತು. ಸೊ ಗೈಸ್, ಈ ಒಂದು 2 ತಂಡದಲ್ಲಿ, ಅಂದರೆ ಚೈತ್ರ ಅವ್ರ ತಂಡ ಮತ್ತು ಭವ್ಯಗೌಡರ ತಂಡ, ಆ 2 ತಂಡದಲ್ಲಿ ಅಂದರೆ ನಿಮ್ಮ ಒಂದು ಫೇವ್ರೇಟ್ ತಂಡ ಯಾವುದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್, ಅದಾದಮೇಲೆ ಅಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ, ಅಂದರೆ ಫಸ್ಟ್ ಡೇಯಿಂದನೂ ಕೂಡ ಅಂದರೆ ಬಿಗ್ ಬಾಸ್ ಆಟ ನೋಡ್ಕೊಂಡು ಬಂದಿದ್ದಾರೆ ಅಂತಂದರೆ, ಸೊ ಡೆಫಿನೆಟ್ಲಿ ಯಾರಾದರೂ ಒಬ್ಬರು ಫೇವ್ರೇಟ್ ಆಗಿದ್ದಾರೆ ನಿಮಗೆ. ಅವ್ರ ಹೆಸರನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂತ. ಮೋಕ್ಷಿತಾ, ತ್ರಿವಿಕ್ರಮ್, ಉಗ್ರ ಮಂಜು ಅವರಾಯಿತು, ರಜತ್ ಅವರಾಯಿತು, ನೋಡೋಣ. ಹನುಮಂತ ಆಯಿತು, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಯಾಕೆ ಅದಾದಮೇಲೆ ಅಂದರೆ ಅದೇ ಹೇಳಿದ್ನಲ್ಲ, ಈ ವಾರದ ಟಾಸ್ಕ್ಗಳು ಅಂತ ಬಂದಾಗ, ಸೊ ನೀವು ನೋಡಿದ್ರೆ ಅಂದರೆ ಗೊತ್ತಾ, ಟಾಸ್ಕ್ಗಳು ಅಂತ ಜಾಸ್ತಿ ಟಾಸ್ಕ್ಗಳನ್ನ ಕೊಟ್ಟಿಲ್ಲ ಈ ವಾರದಲ್ಲಿ. ಜಸ್ಟ್ ಒಂದು ಬಟ್ಟೆ ಒಗೆಯೋ ಟಾಸ್ಕ್ ಏನು ಇರುತ್ತಲ್ಲ, ಅಂದರೆ ಯಾರು ಕಸ್ಟಮರ್ ಬಂದಿರ್ತಾರಲ್ಲ ಅವ್ರು ಬಂದು ಆ ಬಿಗ್ ಬಾಸ್ ಮೇಂಟೈನ್ ಮಾಡೋವಂಥವ್ರಿಗೆ ಮ್ಯಾನೇಜರ್ ಎಲ್ಲ ಇರ್ತಾರಲ್ಲ, ಅವ್ರಿಗೆ ಬಂದುಬಿಟ್ಟು ಒಂದು ಬಟ್ಟೆ ಒಗೆಯೋ ಟಾಸ್ಕ್ ಕೊಟ್ಟಿರ್ತಾರೆ. ಸ್ವಲ್ಪ ಬಟ್ಟೆಗಳನ್ನ ಕೊಟ್ಟಿರ್ತಾರೆ, ಮತ್ತು 30 ಮಿನಿಟ್ಸ್ ಒಂದು ಕಾಲಾವಕಾಶ ಕೂಡ ಬಿಗ್ ಬಾಸ್ ಅವರು ಅಂದರೆ ಅವ್ರು ಬಂದು ಅಲಾಟ್ ಮಾಡಿರ್ತಾರೆ. ಅಂದರೆ ಅವ್ರು ಕೊಟ್ಟಂಥ 30 ಮಿನಿಟ್ಸ್ ಒಳಗಡೆ ಅಂದರೆ ಅವರೆಷ್ಟು ಬಟ್ಟೆಗಳನ್ನ ಕೊಟ್ಟಿರ್ತಾರೋ ಆ ಬಟ್ಟೆಗಳನ್ನು ಕೂಡ ಒಗೆದು ಕ್ಲೀನಾಗಿ ನೀಟಾಗಿ, ಅಂದರೆ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಐರನ್ ಎಲ್ಲ ಮಾಡಿ ಇಡಬೇಕಂತ ಬರುತ್ತೆ. ಸೊ ಅದರಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದು. ನಿಮ್ಗೆ ಗೊತ್ತಿರೋ ಬಟ್ಟೆ ವಾಶ್ ಮಾಡೋದ್ರಲ್ಲಿ ಭವ್ಯವ್ರ ತಂಡದಿಂದ ತ್ರಿವಿಕ್ರಮ್ ಮತ್ತು ರಜತ್ ಅವ್ರು ಬಂದಿರ್ತಾರೆ. ಸಖತ್ತಾಗಿ ವಾಶ್ ಮಾಡಿದ್ರು. ಇನ್ಫ್ಯಾಕ್ಟ್ ಅದರಲ್ಲಿ ರಜತ್ ಮತ್ತು ಚೈತ್ರ ಅವರಿಬ್ಬರ ಮಧ್ಯೆ ಒಂದು ಚಿಕ್ಕ ಒಂದು ಜಗಳ ಕೂಡ ಆಗುತ್ತೆ. ಸೊ ರಜತ್ ಅವರು ಕೂಡ ಸ್ವಲ್ಪ ಕೋಪದಿಂದನೇ ಬಟ್ಟೆ ಕೂಡ ವಾಶ್ ಮಾಡಿದ್ರಲ್ಲಿ. ಸೊ ಅದರಲ್ಲಿ ಟೋಟಲ್ ಎಷ್ಟು ಹೊತ್ತ 7 ಬಟ್ಟೆಗಳನ್ನ ಅವ್ರು ವಾಶ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಅಂದರೆ ಇಲ್ಲಿ ನಮ್ಮ ಭವ್ಯಗೌಡರ ತಂಡ ಕಸ್ಟಮರ್ ಆಗಿ ಬಂದು, ಅದಾದಮೇಲೆ ನಮ್ಮ ಚೈತ್ರ ಅವ್ರ ತಂಡ ವಾಶ್ ಮಾಡೋ ಸಮಯದಲ್ಲಿ ಚೈತ್ರ ಅವರಿಗೆ ಬಟ್ಟೆ ವಾಶ್ ಮಾಡೋಕೆ ಹೇಳ್ತಾರೆ. ಅವ್ರು ಬಂದು ಎಷ್ಟು ಹೊತ್ತು ಜಸ್ಟ್ ಬರೀ 2 ಮಾತ್ರ ವಾಶ್ ಮಾಡಿರ್ತಾರೆ. ಅದು ಕೂಡ ಕ್ಲೀನಾಗಿ ವಾಶ್ ಮಾಡಿರಲ್ಲ ಅವರು. ಸೊ ಆದ ಕಾರಣದಿಂದಾಗಿ ಆ ಒಂದು ಮೊದಲನೇ ಟಾಸ್ಕಲ್ಲಿ, ಅಂದರೆ ಬಟ್ಟೆ ಟಾಸ್ಕ್ ಮಾತ್ರ ಕೊಟ್ಟಿದ್ದು ಈ ವಾರದಲ್ಲಿ. ಸೊ ಟಾಸ್ಕ್ಗಳು ಅಂತ ಬಂದಾಗ ಭವ್ಯಗೌಡರ ತಂಡನ ವಿನ್ ಆಗುತ್ತೆ. ಸೊ ಅದಾದಮೇಲೆ ಏನು ಗೊತ್ತಾ, ಅಂದರೆ ಓವರ್ ಪರ್ಫಾರ್ಮೆನ್ಸ್ ಕೂಡ ನೀವು ನೋಡ್ಕೊಂಡಾಗ, ಅಂದರೆ ಇವಾಗ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನನಗೆ ಕೂಡ ತುಂಬ ಇಷ್ಟ ಆಗುತ್ತೆ ರಜತ್ ಅವ್ರು ಮಾಡಿದ ಎಂಟರ್ಟೈನ್ಮೆಂಟು. ಅದಾದಮೇಲೆ ಧನ್ರಾಜ್ ಅವ್ರು ಮಾಡಿದ ಕೂಡ ಸಖತ್ತಾಗಿತ್ತು. ಸೊ ಅದರಲ್ಲೂ ಕೂಡ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಕೂಡ ಭವ್ಯಗೌಡರ ತಂಡ ವಿನ್ ಆಗಿದೆ. ಅಂದರೆ ಕೊಟ್ಟಂಥ ಒಂದು ಟಾಸ್ಕಲ್ಲಿ, ಆ ಒಂದು ಟಾಸ್ಕಲ್ಲಿ ಕೂಡ ಭವ್ಯಗೌಡರ ತಂಡ ವಿನ್ ಆಗಿದೆ. ಸೊ ಟೋಟಲ್ ಆಗಿ ಬಂದು ಈ ವಾರದ ಅಂದರೆ ಈ ವಾರದಲ್ಲಿ ಕೊಟ್ಟಂಥ 2 ತಂಡಗಳ ವಿನ್ನರ್ ಆಗ್ಬಿಟ್ಟು, ಅಂದರೆ ವಿನ್ನರ್ ತಂಡ. ಸೊ ಅದೇ ಕಾರಣಕ್ಕೇನೆ ಈ ವಾರದ ಒಂದು ಕ್ಯಾಪ್ಟನ್ಸಿ ಓಟು ಕೂಡ ಈ ಒಂದು 5 ಜನ ಏನಿದಾರಲ್ಲ, ಮೋಕ್ಷಿತಾ ಆಯಿತು, ತ್ರಿವಿಕ್ರಮ್, ಧನ್ರಾಜ್, ಭವ್ಯಗೌಡ ಮತ್ತು ರಜತ್, ಈ ಒಂದು 5 ಜನನೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಸೊ ನೋಡೋಣ, ಅಂದರೆ ನಿಮ್ಗೆ ಅನಿಸುತ್ತೆ, ಅಂದರೆ ನಿಮಗೆ ಈ ಒಂದು 5 ಜನದಲ್ಲಿ ಯಾರು ನಿಮ್ಮ ಪ್ರಕಾರ ಕ್ಯಾಪ್ಟನ್ ಆಗಬೇಕು ಅಂತ ನಿಮ್ಗೆ ಆಸೆ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಅದೇ ರೀತಿಯಾಗಿ ಅಂದರೆ ಮುಂದಿನ ವಾರ ಬಿಗ್ ಬಾಸ್ ಮೇಲೆ ಯಾರು ಹೊರಗಡೆ ಹೋಗಬೇಕು ಅಂತ ನಿಮ್ಗೆ ಅನಿಸ್ತು ಅವ್ರ ಹೆಸರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಜನ ಹೇಳ್ಬೋದು, ಇವಾಗ ಐಶ್ವರ್ಯ ಹೋಗಲಿ, ಚೈತ್ರ ಹೋಗಲಿ, ಅಥವಾ ಧನ್ರಾಜ್ ಏನಾದರೂ ಹೇಳ್ಬೋದು. ಸೊ ಅಂದರೆ ಅವರೊಬ್ಬರ ಹೆಸರನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ಓಕೆ ಗೈಸ್, ಅದಾದಮೇಲೆ ಅಂದರೆ ಏನು ಗೊತ್ತಾ, ಅಂದರೆ ಆ ಒಂದು ನಾಮಿನೇಷನ್ ಅಂತ ಬಂದಾಗ, ಸೊ ನಿಮ್ಗೆ ಗೊತ್ತಿದ್ರೆ ಟೋಟಲ್ ಬಂದು 10 ಜನಗಳು ಮನೇಲಿರೋದು. ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ, ಸೊ ಗೌತಮ್ ಅವ್ರು ಬಂದು ತ್ರಿವಿಕ್ರಮ್ನ ನಾಮಿನೇಟ್ ಮಾಡ್ತಾರೆ. ಅಂದರೆ ಅವ್ರು ಕೊಟ್ಟಂಥ ಕಾರಣಗಳು ಏನು ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಅವ್ರು ತಗೊಳ್ಳೋಂಥ ಹೆಸರು ಬಂದು ಗೌತಮಿ ತ್ರಿವಿಕ್ರಮ್ ಹೆಸರು ತಗೋತಾರೆ. ಅದಾದಮೇಲೆ ಹನುಮಂತ ಅವ್ರು ಬಂದು ಚೈತ್ರ ಹೆಸರು ತಗೋತಾರೆ. ಸೊ ನಿಮ್ಗೆ ಗೊತ್ತಿರೋ ಹನುಮಂತ ಚೈತ್ರ ಏನು ಗೊತ್ತಾ, ಅಂದರೆ ಹನುಮಂತರಿಗೆ ಗೋಲ್ಡ್ ಸುರೇಶ್ ಅವ್ರು ಹೋದ್ಮೇಲಿಂದ, ಸೊ ಅಂದರೆ ಸ್ವಲ್ಪ ಅಂದರೆ ನೆಗೆಟಿವ್ ಅಂತ ಏನಾದರೂ ಬಂದರೂ ಕೂಡ ಚೈತ್ರ ಹೆಸರು ಸ್ವಲ್ಪ ಜಾಸ್ತಿ ತಗೋತಿದ್ದಾರೆ. ಅದು ತಪ್ಪು ಅಂತ ಕೂಡ ಹೇಳೋಕ್ಕಾಗಲ್ಲ. ಯಾಕಂದರೆ ಅವ್ರ ಹತ್ರ ಅಂದರೆ ಏನು ಗೊತ್ತಾ, ಹನುಮಂತರ ಹತ್ರ ಒಂದು ಸ್ಟ್ರಾಂಗ್ ರೀಸನ್ ಇರುತ್ತೆ. ಆ ಒಂದು ಸ್ಟ್ರಾಂಗ್ ಕಾರಣ ಕೊಟ್ಟು ಅವ್ರ ಹೆಸರು ತಗೋತಾ ಇದ್ದಾರೆ. ಅದಾದಮೇಲೆ ಮೋಕ್ಷಿತಾ ಮತ್ತು ಮಂಜು ಅವರು ಎಸ್, ಅಂದರೆ ಈ ಒಂದು ನಾಮಿನೇಷನ್ ರೇಸ್ ಕೊಟ್ಟ ಅಂದರೆ ಎಷ್ಟು ಅಂದರೆ ಟೋಟಲ್ 10 ಜನಗಳು ಮನೇಲಿರೋದು. ಅದರಲ್ಲಿ ಭವ್ಯಗೌಡ, ಅಂದರೆ ಈ ವಾರದ ಕ್ಯಾಪ್ಟನ್ ಭವ್ಯಗೌಡ ಅವ್ರನ್ನ ನಾಮಿನೇಟ್ ಮಾಡೋ ಹಾಗಿಲ್ಲ. ಸೊ ಅವ್ರು ಸೇಫ್ ಆಗಿದ್ದಾರೆ. ಅದಾದಮೇಲೆ ಹನುಮಂತ ಕೂಡ ಸೇಫ್ ಆಗಿದ್ದಾನೆ. ಸೊ ಭವ್ಯಗೌಡ ಮತ್ತು ಹನುಮಂತ ಅವರಿಬ್ಬರು ಮಾತ್ರ ಮುಂದಿನ ವಾರಕ್ಕೆ ಸೇಫ್ ಆಗಿರೋರು. ಸೊ ಮಿಕ್ಕಿರುವಂಥ 8 ಜನಗಳು ಏನಿದಾರಲ್ಲ, ಮೋಕ್ಷಿತಾ, ತ್ರಿವಿಕ್ರಮ್, ಧನ್ರಾಜ್ ಆಯಿತು, ರಜತ್ ಆಯಿತು, ಅದಾದಮೇಲೆ ಚೈತ್ರ ಅವರಂತೂ ಇರಲೇಬೇಕು ನಾಮಿನೇಷನಲ್ಲಿ. ಸೊ ಚೈತ್ರ, ಮಂಜು ಅವರು, ಐಶ್ವರ್ಯ ಅವರು ಮತ್ತು ಗೌತಮಿ ಅವರು. ಸೊ ಈ ಒಂದು ಅಂದರೆ 8 ಜನಗಳು ಏನಿದಾರಲ್ಲ ನಾಮಿನೇಟ್ ಆಗಿದ್ದಾರೆ. ಸೊ ಗೈಸ್, ಇದರಲ್ಲೇ ನಿಮ್ಮ ಪ್ರಕಾರ ನೀವು ಅಂದರೆ ಲಿಸ್ಟ್ ಕೂಡ ಹಾಕ್ತಾಯಿದೆ ನೋಡ್ತಿರ್ಬೋದು. ಈ ಲಿಸ್ಟಲ್ಲಿ ನಿಮ್ಮ ಪ್ರಕಾರ ಯಾರು ಹೋಗಬೇಕು ಬಿಗ್ ಬಾಸ್ ಮುಂದೆ ಹೊರಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.
ಮೋಕ್ಷಿತಾ, ತ್ರಿವಿಕ್ರಮ್, ಧನ್ರಾಜ್, ರಜತ್, ಚೈತ್ರ, ಮಂಜು, ಐಶ್ವರ್ಯ ಮತ್ತು ಗೌತಮಿ ಅವರು. ಅದಾದಮೇಲೆ ಗೈಸ್ ಅಂದರೆ ಒಂದು ಪ್ರೊಮೋ ವಿಷಯಕ್ಕೆ ಅಂತ ಬಂದಾಗ, ಸೊ ಮೊದಲನೇದಾಗಿ ಅಂದರೆ ಏನು ಗೊತ್ತಾ, ಮೋಕ್ಷಿತ್ ಅವರು ಮಂಜು ಅವರನ್ನು ನಾಮಿನೇಟ್ ಮಾಡ್ತಾರೆ. ಈ ಟಾಸ್ಕ್ ತುಂಬ ಸಿಂಪಲ್ ಆಗಿತ್ತು. ಅಂದರೆ ಏನು ಗೊತ್ತಾ, ಅಲ್ಲೊಂದು ಶುಗರ್ ಅಂದರೆ ಒಂದು ಗ್ಲಾಸ್ ಇಟ್ಟಿರ್ತಾರೆ, ಅದನ್ನು ತೊಗೊಂಡ್ಬಿಟ್ಟು ನಾಮಿನೇಟ್ ಮಾಡಿ ಅವ್ರ ತಲೆ ಮೇಲ್ಗಡೆ ಒಂದು ಬಾಟ್ಲ್ ಹೊಡಿಬೇಕಾಗಿರುತ್ತೆ. ಅಂದರೆ ಅದನ್ನು ಏಟಲ್ಲ ಏನೂ ಹೋಗಲ್ಲ. ಅಂದರೆ ಅದು ಬಂದು ಇದು ಅಂದರೆ ಸಕ್ಕರೆಯಿಂದ ಮಾಡಿರ್ತಾರೆ ಅಷ್ಟೇ ಅದು. ಸೊ ಅಲ್ಲಿ ಅಂದರೆ ಬಾಟ್ಲ್ ತೊಗೊಂಡು ನೋಡಿದ್ರಪ್ಪ, ನಿಜವಾದ ಗ್ಲಾಸಿಂದಲ್ಲ ಅದು, ಒಂದು ಸಕ್ಕರೆ ಅಂತ ಮಾಡಿರುವಂಥ ಗ್ಲಾಸ್ ಅದು. ಸೊ ಅದನ್ನ ತೊಗೊಂಡ್ಬಿಟ್ಟು ತಲೆಯಲ್ಲಿ ಹೊಡೆಯೋದು. ಸೊ ಇಲ್ಲಿ ಮೋಕ್ಷಿತ್ ಅವ್ರು ಬಂದು ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಅವ್ರು ಕೊಟ್ಟಂಥ ಕಾರಣ ಏನು ಅಂತಂದರೆ, ಮಂಜು ಅವರು ಜಾಸ್ತಿ ಕಾಣಿಸ್ಕೊಂಡಿಲ್ಲ ಅಂತೆ ಮೋಕ್ಷಿತ್ ಅವ್ರಿಗೆ ಈ ವಾರದಲ್ಲಿ. ಅಂದರೆ ನನಗೂ ಕೂಡ ಅದೇ ರೀತಿ ಅನಿಸಿತ್ತು. ಅಂದರೆ ನೀವು ನೋಡಿದ್ರೆ ನನಗೆ ಜಾಸ್ತಿ ಯಾರು ಗೊತ್ತಾ ಕಾಣಿಸ್ಕೊಂಡಿದ್ದು, ಮೋಕ್ಷಿತ್ ಅವರು ಮ್ಯಾನೇಜರ್ ಅವರು ತುಂಬ ಕಾಣಿಸ್ಕೊಂಡಿದ್ರು, ಮತ್ತು ಗೌತಮ್ ಕೂಡ ಮ್ಯಾನೇಜರ್ ತುಂಬ ಕಾಣಿಸ್ಕೊಂಡು, ಮತ್ತು ರಜತ್ ಅವರು ಸಿಕ್ಕಾಪಟ್ಟೆ ಕಾಣಿಸಿದ್ರು, ಮತ್ತು ಇವರು ಯಾರಪ್ಪ ನಮ್ಮ ಹನುಮಂತ ಧನರಾಜ್ ಕೂಡ ತುಂಬ ಕಾಣಿಸ್ಕೊಂಡ್ರು, ಚೈತ್ರ ಅವ್ರು ಕಾಣಿಸಿದ್ರು, ತ್ರಿವಿಕ್ರಮ್ ಕೂಡ ಒಂದು ತಕ್ಕ ಮಟ್ಟಿಗೆ ಕಾಣಿಸಿದ್ರು. ಬಟ್ ಮಂಜು ಅವರು ಅಷ್ಟೊಂದು ಕಾಣಿಸಿಲ್ಲ ಅವರು. ಅಂದರೆ ಏನು ಗೊತ್ತಾ, ಅವ್ರ ವಾಯ್ಸೇ ಕೇಳಿಸಿಲ್ಲ ನನಗೆ ಜಾಸ್ತಿ ಮಂಜು ಅವ್ರದ್ದು ಈ ವಾರದಲ್ಲಿ. ಅಂದರೆ ತುಂಬ ಚೆನ್ನಾಗಿತ್ತು ಈ ವಾರದ ಟಾಸ್ಕ್ಗಳು. ಅಂದರೆ ಏನು ಗೊತ್ತಾ, ಅಂದರೆ ಏನು ಗೊತ್ತಾ, ಬರೀ ಒಂದೇ ಒಂದು ಜಗಳ ಆಯಿತು ಅಷ್ಟೇ. ಬಟ್ ವಾಯ್ಸ್ ಕೇಳಿಸಿಲ್ಲ. ಸೊ ಎಕ್ಸಾಕ್ಟ್ಲಿ ಅದೇ ಒಂದು ರೀಸನ್ನ ಅಲ್ಲಿ ಇವರು ಮೋಕ್ಷಿತ್ ಅವರು ಕೂಡ ಕೊಟ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಮಂಜು ರಿಪ್ಲೈ ಏನಿರುತ್ತೆ ಅಂತಂದರೆ, ಇವಾಗ ನಾನೇನಾದರೂ ಒಂದು ವಸ್ತು ನಿಂಗೆ ತೊಗೊಂಬಂದು ಕೊಟ್ಟು, ಅಂದರೆ ನಾನು ಇಲ್ಲಿ ನೋಡಪ್ಪ, ನಾನು ನೋಡು, ಅಂದರೆ ನನಗೆ ಕಾಣಿಸಿ ಏನಾದರೂ ಕೇಳಬೇಕಂತ ಅಂದ್ಬಿಟ್ಟು ಒಂದು ಮಾತು ಹೇಳ್ತಾರೆ. ಅಂದರೆ ಏನು ಗೊತ್ತಾ, ಒಂಥರ ಸರ್ಕ್ಯಾಸ್ಟಿಕ್ಕಾಗಿ ಹೇಳಿದ್ರು ಅವರು. ಅಂದರೆ ಒಂದು ರೀತಿ ಏನು ಗೊತ್ತಾ, ಅಪಹಾಸ್ಯ ಮಾಡೋ ಥರ ಹೇಳಿದ್ದು. ಸೊ ಡೆಫಿನೆಟ್ಲಿ ಅದರಿಂದ ಮೋಕ್ಷದ ಕೋಪ ಬರುತ್ತಲ್ಲಿ ಸ್ವಲ್ಪ ಜಾಸ್ತಿ ವಾದ ಆಗುತ್ತಲ್ಲಿ. ಸೊ ಅದಾದಮೇಲೆ ಮಂಜೂರು ವಾಯ್ಸ್ ಕೂಡ ರೈಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿದ್ರೆ ಮಂಜೂರು ವಾಯ್ಸ್ ನಾರ್ಮಲಾಗಿ ಸ್ವಲ್ಪ ಜಾಸ್ತಿ ಇದೆ, ಅದರಲ್ಲೂ ಈ ಥರ ವಾದಗಳು ಜಗಳ ಅಂತ ಬಂದಾಗ ಅದು ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಸೊ ಆ ಥರ ಸಮಯದಲ್ಲಿ ಮೋಕ್ಷಿತ್ ಅವ್ರಿಗೆ ತುಂಬ ಇರಿಟೇಟ್ ಆಗುತ್ತೆ ಅದು. ಸೊ ಅದರಿಂದ ಹೇಳ್ತಾರೆ, ನೀವು ಅಂದರೆ ಇಷ್ಟೊಂದು ವಾಯ್ಸ್ ರೇಸ್ ಮಾಡುವಂಥ ಅವಶ್ಯಕತೆ ಇಲ್ಲ, ಆರಾಮಾಗಿ ಸಮಾಧಾನದಿಂದನೇ ಮಾತಾಡ್ಬೋದು. ಸೊ ನೀವೇನಾದರೂ ವಾಯ್ಸ್ ರೇಸ್ ಮಾಡಿದ್ರೆ ನಾನು ಕೂಡ ನಾನು ವಾಯ್ಸ್ ರೇಸ್ ಮಾಡ್ತೀನಿ ಅಂದ್ಬಿಟ್ಟು ಮಾತು ಬರುತ್ತೆ ಅಲ್ಲಿ. ಗೈಸ್ ನಿಮ್ಗೆ ಏನು ಅನಿಸುತ್ತೆ, ಅಂದರೆ ಅವರಿಬ್ಬರು ಮಾತಾಡೋಂಥ ಮಾತುಗಳಲ್ಲಿ ಯಾರು ತಪ್ಪು ಅಂತ ಅನ್ನಿಸ್ತು? ಇಲ್ಲೇನು ಗೊತ್ತಾ, ಮೋಕ್ಷ ಕೊಟ್ಟಂಥ ಕಾರಣ ಸರಿಯಾಗಿತ್ತು. ಅಲ್ಲಿ ಏನು ಅವರು ಮಂಜು ಅವರು ಅಂದರೆ ಮೇ ಬಿ ಅದನ್ನು ತೊಗೊಂಡ್ಬಿಟ್ಟು ಆಯ್ತಪ್ಪ ನಾನು ಕಾಣಿಸ್ಕೋತೇನೆ ಅಂತ ಏನಾದರೂ ಹೇಳಿದರೆ ಓಕೆ ಇರ್ತಿತ್ತು. ಬಟ್ ಅವರು ಜಾಸ್ತಿ ರೇಜ್ ಆಗ್ಬಿಟ್ರು. ಮತ್ತು ಅದರಲ್ಲಿ ಅವ್ರು ಏನು ರಿಪ್ಲೈ ಕೊಡ್ತಾರಲ್ಲ, ಅಂದರೆ ಇವಾಗ ನಾನು ಏನಾದರೂ ಒಂದು ವಸ್ತು ತೊಗೊಂಡು ನಿನಗೆ ಕೊಟ್ಟು ನಾನು ಕಾಣಿಸ್ಕೊತೀನಿ ಅಂತ ತೊಂದರೆ ಏನು ಗೊತ್ತಾ ತೋರಿಸ್ಕೋಬೇಕಂತ ಕೇಳಿದ್ದು, ಅದು ನನಗೆ ಓಕೆ ಅನಿಸಿಲ್ಲ. ಬಟ್ ಓಕೆ, ಬಿಗ್ ಬಾಸ್ ಟಾಸ್ಕ್ ಅಂತ ಬಂದಾಗ ಅದೆಲ್ಲನೂ ಕೂಡ ಇರಲೇಬೇಕಾಗುತ್ತೆ. ಸ್ವಲ್ಪ ಮಸಾಲೆ ಇದ್ರೇ ಬಿಗ್ ಬಾಸ್ ನೋಡೋ ಕೂಡ ಚಂದ ನಮಗೆ. ಏನಾದರೂ ಅವ್ರು ಏನಾದರೂ ಒಂದು ಕಾರಣ ಕೊಟ್ಟು ಇವ್ರು ಆಯಿತು ಓಕೆ ಬಿಡಪ್ಪ ಅಂತಂದರೆ ಅಲ್ಲಿ ಇಂಟ್ರೆಸ್ಟಿಂಗ್ ಇರಲ್ಲ ನೋಡೋಕ್ಕೆ. ಇನ್ಫ್ಯಾಕ್ಟ್ ನಮಗೆ ನೋಡೋರು ಕೂಡ ಬೇಜಾರಾಗುತ್ತೆ. ಸೊ ಅದೆಲ್ಲ ಇರೋದೇನೆ. ಸೊ ನಾಮಿನೇಷನ್ ಅಂತ ಹೇಳಿದೆ ಟೋಟಲ್ ಬಂದು ಭವ್ಯ ಕೂಡ ಹನುಮಂತ ಅವರಿಬ್ಬರು ಕೂಡ ಸೇಫ್ ಆಗಿದ್ದಾರೆ. ಮಿಕ್ಕಿರೋಂಥ 8 ಜನರು ಕೂಡ ನಾಮಿನೇಷನ್ ಇದ್ದಾರೆ. ಸೊ ನಿಮ್ಮ ಪ್ರಕಾರ ಅಂದರೆ ಆ ಒಂದು 8 ಜನರಲ್ಲಿ ಯಾರು ಬಿಗ್ ಬಾಸ್ ಮುಂದೆ ಹೊರಗಡೆ ಹೋಗ್ಬೇಕಂತ ಅನ್ಸುತ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಅದಾದಮೇಲೆ ನಿಮ್ಗೆ ಗೊತ್ತಿದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ, ಭವ್ಯಗೌಡ ಅವರ ತಂಡ. ಅಂದರೆ ಭವ್ಯಗೌಡ ತಂಡದಲ್ಲಿ ಎಷ್ಟಪ್ಪ ಮೋಕ್ಷಿತ್ ಅವರಿದ್ದರು, ತ್ರಿವಿಕ್ರಮ್ ಇದ್ದರು, ಧನ್ರಾಜ್ ಇದ್ದರು, ಅದು ಹಾಗೆಯೇ ರಜತ್ ಅವರಿದ್ದರು. ಸೊ ಸಖತ್ತಾಗಿ ಆಟ ಆಡಿದರು. ಬಟ್ಟೆ ಹೋಗಿ ಟಾಸ್ಕ್ ಅಂತ ಬರಲಿ. ಇನ್ಫ್ಯಾಕ್ಟ್ ರಜತ್ ಅವರು ಉರ್ಸಿದ್ದು ಯಾವ ರೀತಿ ಉರ್ಸಿದ್ರಲ್ಲ, ಅಂದರೆ ಏನು ಗೊತ್ತಾ, ಇಲ್ಲಿ ರಜತ್ ಅವರು ಕೆಲಸ ಮಾಡ್ತಿರುವಾಗಲೂ ಆಯಿತು, ಮತ್ತು ಏನು ಗೊತ್ತಾ, ಅವರು ಅಂದರೆ ಒಬ್ಬ ಕಸ್ಟಮರ್ಗೆ ಬಿಗ್ ಬಾಸ್ ರೆಸಾರ್ಟಿಗೆ ಬಂದಾಗಲೂ ಆಯಿತು, ಎರಡರಲ್ಲೂ ಕೂಡ ಸಖತ್ತಾಗಿ ಆಟ ಆಡಿದರು. ನಿಜವೂ ನಂಗೆ ತುಂಬ ಇಷ್ಟ ಆಯಿತು ಅವ್ರು ಹೇಳೋಂಥ ಸಾಂಗ್ಗಳಾಯಿತು. ಮತ್ತು ಅವರು ಅಂದರೆ ನಮ್ಮ ರಜತ್ ಅವರ ಅವರೊಂದು ಹ್ಯೂಮರ್ ಸೆನ್ಸ್ ಇದೆಯಲ್ಲ, ಪಟ್ ಅಂತ ಬಂದುಬಿಡುತ್ತೆ ಬಾಯಲ್ಲಿ ಮಾತುಗಳು ಅವ್ರಿಗೆ ತಮಾಷೆ ಅಂತ ಬಂದಾಗ. ಸೊ ಸಖತ್ತಾಗಿತ್ತು. ಇನ್ಫ್ಯಾಕ್ಟ್ ಚೈತ್ರ ಮತ್ತು ಅವ್ರದ್ದು ಅಂದರೆ ಅವರಿಬ್ಬರ ಮಧ್ಯೆ ಆದಂಥ ಒಂದು ಜಗಳ ನೋಡೋಕೆ ತುಂಬ ಇಷ್ಟ ಆಯಿತು ನನಗೆ. ಅಂದರೆ ಅವ್ರು ಯಾವ ರೀತಿ ರಿಪ್ಲೈ ಕೊಡ್ತಾಯಿದ್ರು, ಚೈತ್ರ ಅವ್ರು ಏನಾದರೂ ಒಂದು ಕೆಲಸ ಹೇಳಿದರೆ, ಅಥವಾ ಚೈತ್ರ ಅವ್ರು ಅಂದರೆ ಗೊತ್ತಾ ಕೆಲಸ ಮಾಡೋ ಟೈಮಲ್ಲಿ ಕೂಡ ಅಂದರೆ ಅವ್ರಿಗೆ ಯಾವ ರೀತಿ ಅಂದರೆ ಒಂದು ರೀತಿ ಕಷ್ಟ ಕೊಟ್ಟರು, ಸಖತ್ ಇಷ್ಟ ಆಯಿತು ನನಗೆ. ಸೊ ತಿಳಿಸಿ ಒಂದು ಮೊದಲೇ ಹೇಳ್ದಂಗೆ ಆ ಒಂದು 2 ತಂಡದಲ್ಲೂ ನಿಮ್ಮೊಂದು ಫೇವ್ರೇಟ್ ತಂಡ ಯಾವುದು, ಚೈತ್ರ ತಂಡನ ಮತ್ತು ಭವ್ಯಗೌಡ ತಂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿಗೆ ಅಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಅವರು ಈ ಒಂದು ಸೀಸನಲ್ಲಿ ಅದನ್ನು ಅವ್ರ ಹೆಸರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೋಡೋಣ ಯಾರಿಗೆ ಜಾಸ್ತಿ ಜನ ಫ್ಯಾನ್ಸ್ ಇದ್ದಾರೆ ಅಂದ್ಬಿಟ್ಟು. ಸೊ ಗೈಸ್ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋ ಲೈಕ್